ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ವೇದವ್ಯಾಸ ವಿರಚಿತವಾದ ಶ್ರೀಮದ್ ದೇವಿ ಭಾಗವತದ ಕಥೆಗಳನ್ನು ಕೇಳುತ್ತಾ ಇದ್ದೇವೆ. ಇವತ್ತು ನವಮ ಸ್ಕಂದದಲ್ಲಿ ಹೇಳಲ್ಪಟ್ಟಿರುವ ಪಂಚವಿಧ ಪ್ರಕೃತಿಗಳು ಮತ್ತು ಸರಸ್ವತೀ ದೇವಿಯ ಕುರಿತಾದಂತಹ ಕಥೆಯನ್ನು ನಾವು ಕೇಳೋಣ. ಗಣೇಶ ಜನನಿಯಾದ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಸಾವಿತ್ರಿ, ರಾಧಾ ಈ 5 ದೇವಿಯರು ಪಂಚ ಪ್ರಕೃತಿಗಳು ಎನಿಸಿಕೊಳ್ಳುವರು. ಇವರ ಮೇಲೆ ಸೃಷ್ಟಿಯು ಅವಲಂಬಿತವಾಗಿದೆ. ಸೃಷ್ಟಿಯ ಆದಿಯಲ್ಲಿ ವಿರಾಜಮಾನರಾಗಿರುವ ದೇವಿಯೇ ಪ್ರಕೃತಿಯು. ಸೃಷ್ಟಿಯು ಉತ್ಪನ್ನವಾಗುವಾಗ ಪರಬ್ರಹ್ಮ ಪರಮಾತ್ಮನು ತಾನು ಪ್ರಕೃತಿ ಪುರುಷ ಎಂಬ 2 ರೂಪದಿಂದ ಪ್ರಕಟನಾದನು. ಅವನ ಬಲಭಾಗವು ಪುರುಷ ಮತ್ತು ಎಡಭಾಗವು ಪ್ರಕೃತಿ ಆದವು. ಆ ಪ್ರಕೃತಿಯು ಬ್ರಹ್ಮಸ್ವರೂಪವು ನಿತ್ಯವೂ ಸನಾತನಿಯೂ ಆಗಿರುವುದು. ಪರಬ್ರಹ್ಮ ಪರಮಾತ್ಮನ ಅನುರೂಪವಾದ ಗುಣಗಳೇ ಪ್ರಕೃತಿಯಲ್ಲಿವೆ. ಪರಮಯೋಗಿ ಪುರುಷರು ಸ್ತ್ರೀ ಪುರುಷ ಭೇದವನ್ನು ಮನ್ನಿಸುವುದಿಲ್ಲ. ಸತ್ ಅಸತ್ ಇವು ಬ್ರಹ್ಮಮಯವಾಗಿದೆ. ಭಗವಾನ್ ಶ್ರೀಕೃಷ್ಣನು ಸರ್ವತಂತ್ರ ಸ್ವತಂತ್ರ ಪರಮಪುರುಷನಾಗಿರುವನು. ಅವನ ಮನಸ್ಸಿನಲ್ಲಿ ಸೃಷ್ಟಿಯ ಇಚ್ಛೆಯು ಉತ್ಪನ್ನವಾದ ಕೂಡಲೇ ಮೂಲ ಪ್ರಕೃತಿ ಪರಮೇಶ್ವರಿಯು ಪ್ರಕಟವಾಗುವಳು. ತರುವಾಯ ಪರಮೇಶ್ವರನ ಆಜ್ಞೆಯಂತೆ ಅವಳು 5 ರೂಪಗಳನ್ನು ತಳೆಯುವಳು. ವಿಭಿನ್ನ ಸೃಷ್ಟಿಯ ಸೃಜನ ಮಾಡುವುದು ಅವಳ ಪ್ರಧಾನ ಉದ್ದೇಶ. ಭಗವತಿ ಪ್ರಕೃತಿಯು ಭಕ್ತರ ಅನುರೋಧವಾಗಿ ಇಲ್ಲವೇ ಅವರ ಮೇಲೆ ಕೃಪೆ ಮಾಡುವುದಕ್ಕಾಗಿ ವಿವಿಧ ರೂಪಗಳನ್ನು ಸಹ ಧಾರಣೆ ಮಾಡುತ್ತಿರುವಳು. ಗಣೇಶ ಜನನಿಯು ಭಗವತಿ ದುರ್ಗೆಯು ಇವಳು ಶಿವಸ್ವರೂಪೆಯಾಗಿದ್ದಾಳೆ. ಭಗವಾನ್ ಶಂಕರನ ಪ್ರೇಯಸಿ ಭಾರ್ಯೆಯು ಇವಳು. ನಾರಾಯಣಿ, ವಿಷ್ಣುಮಾಯ, ಪೂರ್ಣಸ್ವರೂಪಿಣಿ ಎಂಬ ಹೆಸರಿನಿಂದ ಇವಳು ಪ್ರಸಿದ್ಧಳು. ಬ್ರಹ್ಮಾದಿ ದೇವತೆಗಳು, ಮನು ಪ್ರಭೃತಿಗಳು, ಮುನಿಗಳು ಇವಳನ್ನು ಪೂಜಿಸುತ್ತಿರುವರು. ಮಂಗಲ, ಸುಖ, ಯಶ, ಮೋಕ್ಷ, ಹರ್ಷ ಇವುಗಳನ್ನು ಪ್ರದಾನ ಮಾಡುವುದು ಇವಳ ಸ್ವಾಭಾವಿಕ ಗುಣ. ಇವಳು ದುಃಖ, ಶೋಕ, ಉದ್ವೇಗಗಳನ್ನು ದೂರ ಮಾಡುತ್ತಾಳೆ. ಇವಳು ತೇಜೋರೂಪಿ. ಇವಳು ತೇಜಸ್ಸಿನ ಅಧಿಷ್ಠಾತೃ ದೇವತೆ. ಸೂರ್ಯಶಕ್ತಿಯು ಇವಳ ರೂಪವು. ಶಂಕರನನ್ನು ಶಕ್ತಿಶಾಲಿಯನ್ನಾಗಿ ಮಾಡುವವಳು ಇವಳು. ಸಿದ್ಧೇಶ್ವರಿ, ಸಿದ್ಧಿರೂಪ, ಸಿದ್ಧಿದ, ಸಿದ್ಧಿ, ಈಶ್ವರಿ, ಬುದ್ಧಿ ಮೊದಲಾದಂತಹ ಅನೇಕ ನಾಮಗಳು ಇವಳಿಗೆ. ಶ್ರೀಕೃಷ್ಣ ಪರಬ್ರಹ್ಮ ಪರಮಾತ್ಮನ ಸಮೀಪದಲ್ಲಿ ಇವಳು ಶಕ್ತಿ ರೂಪದಿಂದ ವಿರಾಜಿಸುತ್ತಾಳೆ. ಶ್ರುತಿಯಲ್ಲಿ ಈ ಭಗವತಿಯ ಯಶೋಗಾನವಿದೆ. ಇವಳು ಅನಂತಳು. ಆದುದರಿಂದ ಇವಳ ಗುಣವು ಅನಂತವಾಗಿದೆ. ಇವಳ 2ನೇ ರೂಪವು ಭಗವತಿ ಲಕ್ಷ್ಮಿ. ಪರಮಪ್ರಭು ಶ್ರೀಹರಿಯು ಶಕ್ತಿಯ ರೂಪ ಇವಳು. ಜಗದ ಸಂಪತ್ತು ಇವಳ ಸ್ವರೂಪವು. ಇವಳು ಸಂಪತ್ತಿನ ಅಧಿಷ್ಠಾತೃ ದೇವತೆ ಎಂದು ಮನ್ನಿಸಲ್ಪಡುವಳು. ಇವಳು ಪರಮಸುಂದರಿಯು, ಅನುಪಮ ಸಂಯಮ ರೂಪಿಯು, ಶಾಶ್ವತ ರೂಪೆಯು, ಶ್ರೇಷ್ಠ ಸ್ವಭಾವ ಸಂಪನ್ನಳು ಆಗಿದ್ದಾಳೆ. ಇವಳು ಲೋಭ, ಮೋಹ, ಕಾಮ, ಕ್ರೋಧ, ಮದ, ಅಹಂಕಾರ ಮೊದಲಾದ ದುರ್ಗುಣ ರಹಿತಳು. ಇವಳು ಭಕ್ತರ ಮೇಲೆ ಅನುಗ್ರಹ ಮಾಡುವಳು. ತನ್ನ ಸ್ವಾಮಿಯಾದ ಶ್ರೀಹರಿಯನ್ನು ಪ್ರೀತಿಸುವಳು. ಅವಳನ್ನು ಪ್ರಾಣಕ್ಕಿಂತ ಹೆಚ್ಚೆಂದು ಭಾವಿಸಿರುವಳು. ಧಾನ್ಯ ಸಸ್ಯಾದಿಗಳು ಇವಳ ಸ್ವರೂಪ. ಪರಮ ಸಾಧ್ವೀದೇವಿ ಮಹಾಲಕ್ಷ್ಮಿ ಎಂಬ ಹೆಸರಿನಿಂದ ವಿಖ್ಯಾತಳು. ಪರಬ್ರಹ್ಮ ಪರಮಾತ್ಮನ ಸಂಬಂಧವಿರುವವಳು. ವಾಣಿ, ಬುದ್ಧಿ, ವಿದ್ಯಾ, ಜ್ಞಾನ ಮೊದಲಾದ ವ್ಯವಸ್ಥೆಯನ್ನು ಮಾಡುವವಳು ಆದ ದೇವಿಯೇ ಸರಸ್ವತಿ. ಎಲ್ಲ ವಿದ್ಯೆ ಇವಳ ಸ್ವರೂಪವಾಗಿದೆ. ಬುದ್ಧಿ, ಕವಿತಾಶಕ್ತಿ, ಮೇಧ, ಪ್ರತಿಭಾ, ಸ್ಮರಣಶಕ್ತಿ ಮೊದಲಾದವುಗಳು ಇವಳ ಕೃಪೆಯಿಂದ ಮನುಷ್ಯನಿಗೆ ದೊರಕುವವು. ಇವಳು ಶಕ್ತಿ ಸ್ವರೂಪಿಣಿ. ಸ್ವರ, ಸಂಗೀತ, ತಾಳ ಮೊದಲಾದವುಗಳು ಇವಳ ಸ್ವರೂಪವಾಗಿದೆ. ಇವಳು ವಾದ ವಿವಾದಗಳ ಅಧಿಷ್ಠಾತ್ರಿಯಾಗಿದ್ದು ಶಾಂತಮೂರ್ತಿ. ಇವಳು ವೀಣಾ ಪುಸ್ತಕಪಾಣಿಯಾಗಿರುವಳು. ಇವಳು ಶ್ರೀಕೃಷ್ಣನ ಉಪಾಸನೆ ಮಾಡುವಳು. 4ನೆಯ ದೇವಿಯು ಸಾವಿತ್ರಿ ಅಥವಾ ಗಾಯತ್ರಿ. ಇವಳು 4 ವರ್ಣಗಳಿಗೆ ಮಾತೆಯಾಗಿದ್ದಾಳೆ. ಛಂದ ಹಾಗೂ ವೇದಗಳು ಇವಳಿಂದ ಉತ್ಪನ್ನವಾಗಿವೆ. ಸಂಧ್ಯಾವಂದನೆಯ ಮಂತ್ರತಂತ್ರಗಳ ನಿರ್ಮಾಣವು ಇವಳಿಂದಾಗಿದೆ. ದ್ವಿಜಾತಿ ವರ್ಣಗಳಿಗಾಗಿ ಇವಳು ತನ್ನ ರೂಪವನ್ನು ಹೊಂದಿರುವಳು.
ಇವಳು ಜಪರೂಪಿಣಿಯು, ತಪಸ್ವಿನಿಯು, ಬ್ರಹ್ಮತೇಜ ಸಂಪನ್ನಳು, ಸರ್ವ ಸಂಸ್ಕಾರಮಯಿಯು, ಪವಿತ್ರ ರೂಪಧಾರಿಣಿಯಾಗಿಯೂ ಇರುವಳು. ಇವಳು ಬ್ರಹ್ಮನ ಪ್ರಿಯಶಕ್ತಿಯಾಗಿದ್ದಾಳೆ. ತೀರ್ಥಗಳು ಶುದ್ಧಿಗಾಗಿ ಇವಳ ಸ್ಪರ್ಶ ಕಾಮನೆ ಮಾಡುವವು. ಶುದ್ಧ ಸ್ಫಟಿಕಮಣಿಯಂತೆ ಇವಳ ಕಾಂತಿ ಇರುವುದು. ಇವಳು ಪರಮ ಆನಂದಮಯ. ಇವಳು ಪರಬ್ರಹ್ಮ ಸ್ವರೂಪಿಣಿ. ಮೋಕ್ಷ ಪ್ರದಾನ ಮಾಡುವುದು ಇವಳ ಸ್ವಾಭಾವಿಕ ಗುಣ. ಭಗವತಿ ಶ್ರೀ ರಾಧಾದೇವಿಯು 5ನೆಯವಳು. ಇವಳು ಶ್ರೀಕೃಷ್ಣನ ಪ್ರೀತಿಪಾತ್ರಳು. 5 ದೇವಿಯರಲ್ಲಿ ಇವಳು ಪರಮಸುಂದರಿ. ಪರಮಬ್ರಹ್ಮನ ವಾಮಾರ್ಧಾಂಗವು ಇವಳ ಸ್ವರೂಪ. ಇವಳು ನಿತ್ಯ ಕುಂಜೇಶ್ವರಿಯು, ರಾಸಕ್ರೀಡೆಯ ಅಧಿಷ್ಠಾತ್ರಿಯು, ಗೋಲೋಕಧಾಮದ ರಾಜೇಶ್ವರಿಯೂ ಆಗಿದ್ದಾಳೆ. ಈ ದೇವಿಯರು ಕಲಾಂಶ ಭೇದದಿಂದ ಅನೇಕ ರೂಪದಿಂದಿರುವರು. ವಿಶ್ವದಲ್ಲಿ ಸಂಪೂರ್ಣ ಸ್ತ್ರೀಯರು ಈ ದೇವಿಯರ ರೂಪವೆಂದು ಮನ್ನಿಸಲ್ಪಡುವರು. ಈ 5 ದೇವಿಯರು ಪೂರ್ಣತಮ. ಭೂಮಂಡಲವನ್ನು ಪಾವನಗೊಳಿಸುವ ಗಂಗೆಯು ಇವಳ ಪ್ರಧಾನ ಅಂಶ. ಶ್ರೀ ತುಳಸಿಯು ಪ್ರಕೃತಿ ದೇವಿಯ ಪ್ರಧಾನ ಅಂಶ. ಇವಳು ವಿಷ್ಣುಪ್ರಿಯೆ. ಭಗವಾನ್ ವಿಷ್ಣುವಿನ ಚರಣದಲ್ಲಿ ಇವಳು ಸದಾಕಾಲ ವಿರಾಜಮಾನಳು. ತಪಸ್ಸು, ಸಂಕಲ್ಪ, ಪೂಜೆ ಮೊದಲಾದ ಶುಭ ಕರ್ಮಗಳು ಈ ದೇವಿಯಿಂದ ಸಂಪನ್ನವಾಗಿವೆ. ಪುಷ್ಪಗಳಲ್ಲಿ ತುಳಸಿಯು ಪ್ರಾಮುಖ್ಯವು. ಭರತವರ್ಷದಲ್ಲಿ ವೃಕ್ಷರೂಪದಿಂದ ಪರಿಶೋಭಿಸುವ ಈ ದೇವಿಯು ಕಲ್ಪವೃಕ್ಷ ಸ್ವರೂಪಿಣಿಯು. ಪ್ರಕೃತಿ ದೇವಿಯ ಇನ್ನೊಂದು ಅಂಶವೆಂದರೆ ಜರತ್ಕಾರು. ಇವಳು ಕಶ್ಯಪ ಬ್ರಹ್ಮನ ಮಾನಸಪುತ್ರಿ, ಭಗವಾನ್ ಶಂಕರನ ಪ್ರಿಯ ಶಿಷ್ಯೆ. ಇವಳನ್ನು ನಾಗರಾಜ ಶೇಷನು ಭಗಿನಿ ಎಂದು ಮನ್ನಿಸಿರುವನು. ನಾಗವಾಹಿನಿಯಾದ ಈ ರೂಪವತಿಯಾದ ದೇವಿಗೆ ನಾಗೇಶ್ವರಿ, ನಾಗಮಾತಾ ಅನ್ನುವರು. ಇವಳು ನಾಗಶಾಯಿಯು, ವಿಷ್ಣು ಸ್ವರೂಪಿಣಿಯೂ ಆಗಿದ್ದಾಳೆ. ಇವಳು ಶ್ರೀಹರಿಯನ್ನು ಕುರಿತು ಅನಂತಕಾಲ ತಪಸ್ಸು ಮಾಡಿರುವಳು. ಭರತವರ್ಷದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ತಪಸ್ವಿನಿಯು ಇವಳು. ಬ್ರಹ್ಮತೇಜದಿಂದ ಇವಳ ವಿಗ್ರಹವು ಪ್ರಕಾಶಮಾನವಾಗಿದೆ. ಇವಳು ಪರಬ್ರಹ್ಮ ಸ್ವರೂಪಿಣಿ. ಇವಳ ಪತಿಯಾದ ಜರತ್ಕಾರು ಮುನಿಯು ವಿಷ್ಣುವಿನ ಅಂಶವಾಗಿರುವನು. ಇವಳು ಶ್ರೇಷ್ಠ ತಪಸ್ವಿನಿಯಾದ ಆಸ್ತಿಕ ಮುನಿಯ ಜನನಿ. ಪ್ರಕೃತಿ ದೇವಿಯ ಮತ್ತೊಂದು ಅಂಶವು ದೇವಸೇನೆಯು. ಇವಳು ಮಾತೃಕೆಗಳಲ್ಲಿ ಒಬ್ಬಳು. ಇವಳು ಭಗವತಿ ಷಷ್ಠಿ ಎಂದು ಪ್ರಸಿದ್ಧಳು. ಇವಳು ಪ್ರಕೃತಿ ದೇವಿಯ 6ನೇ ಅಂಶವಾದ್ದರಿಂದ ಈ ಹೆಸರು ಬಂದಿದೆ. ಪುತ್ರ ಪೌತ್ರ ಮೊದಲಾದ ಸಂತಾನದಾನ ಮಾಡುವುದು ಇವಳ ಪ್ರಧಾನ ಕಾರ್ಯ. ಸೂತಿಕಾ ಗ್ರಹದಲ್ಲಿ ಇವಳು ನಿರಂತರವಾಗಿ ಪೂಜೆಗೊಳ್ಳುವವಳು. ಮಂಗಳ ಚಂಡಿಯು ಪ್ರಕೃತಿ ದೇವಿಯ ಇನ್ನೊಂದು ಅಂಶ. ಪ್ರತಿಯೊಂದು ಮಂಗಳವಾರ ಇವಳು ಪೂಜೆಗೊಳ್ಳುವಳು. ಇವಳು ಪ್ರಸನ್ನಳಾದರೆ ಪುತ್ರ ಪೌತ್ರ ಧನ ಸಂಪತ್ತು ಪ್ರಾಪ್ತವಾಗುವುದು. ಈ ಭಗವತಿಯು ಕುಪಿತಳಾದರೆ ಕ್ಷಣ ಮಾತ್ರದಲ್ಲಿ ವಿಶ್ವವು ನಾಶ ಹೊಂದುವುದು. ದೇವಿ ಕಾಳಿಯು ಪ್ರಕೃತಿ ದೇವತೆಯ ಪ್ರಧಾನ ಅಂಶವೆಂದು ಹೇಳಲಾಗಿದೆ. ಶುಂಭ ನಿಶುಂಭರೊಡನೆ ನಡೆದ ಸಂಗ್ರಾಮದಲ್ಲಿ ಈ ಕಾಳೀದೇವಿಯ ಭಗವತಿ ದುರ್ಗೆಯ ಲಲಾಟದಿಂದ ಪ್ರಕಟಲಾದಳು. ಇವಳು ಯೋಗ ಸ್ವರೂಪಿಣಿಯು, ಸಿದ್ಧಿಪ್ರದಾಯಕಳು ಆಗಿದ್ದಾಳೆ. ಇವಳು ಒಂದು ಶ್ವಾಸದಿಂದ ಬ್ರಹ್ಮಾಂಡವೇ ನಾಶ ಮಾಡುವ ಶಕ್ತಿ ಇರುವವಳು. ಶ್ರೀಕೃಷ್ಣನ ಚಿಂತನೆಯನ್ನು ಸದಾ ಮಾಡುತ್ತಿರುವಳು. ಭಗವತಿ ವಸುಂಧರಾದೇವಿಯು ಪ್ರಕೃತಿ ದೇವಿಯ ಅಂಶ. ಇವಳು ರತ್ನಾಕರಳು, ರತ್ನಗರ್ಭಳು ಆಗಿದ್ದಾಳೆ. ಇವಳಿಗೆ ಸರ್ವಸಸ್ಯ ಎಂದೆನಿಸಿಕೊಳ್ಳುವಳು. ಜೀವನ ಪ್ರದಾನ ಮಾಡುವ ಇವಳನ್ನು ಎಲ್ಲರೂ ಪೂಜಿಸುವರು. ಎಲ್ಲ ಚರಾಚರ ಜಗತ್ತು ಇವಳನ್ನು ಅವಲಂಬಿಸಿದೆ. ಪ್ರಕೃತಿ ದೇವಿಯ ಕಲೆಗಾಗಿ ಕೆಲವು ದೇವಿಯರು ವಿರಾಜಿಸುತ್ತಿರುವರು. ಅಗ್ನಿಪತ್ನಿಯಾದ ಸ್ವಾಹಾದೇವಿ, ಯಜ್ಞಪತ್ನಿಯಾದ ದಕ್ಷಿಣಾದೇವಿ, ಪಿತೃಪತ್ನಿಯಾದ ಸ್ವಧಾದೇವಿ, ವಾಯುಪತ್ನಿಯಾದ ಸ್ವಸ್ತಿದೇವಿಯು, ಗಣೇಶ ಪತ್ನಿಯಾದ ಪುಷ್ಟಿದೇವಿಯು, ಅನಂತಪತ್ನಿಯಾದ ತುಷ್ಟಿದೇವಿಯು, ಈಶಾನ ಪತ್ನಿಯಾದ ಸಂಪತ್ತಿದೇವಿಯು ಪ್ರಕೃತಿ ದೇವಿಯ ಕಲೆಗಳು. ಇವರಂತೆ ಧೃತಿಯ ಕಪಿಲ ಮುನಿಯ ಪತ್ನಿ, ಸತಿಯ ಸತ್ಯದ ಭಾರ್ಯೆಯು, ಸಾಧ್ವಿ ದಯೆಯು ಮೋಹದ ಪತ್ನಿಯು, ಪುಣ್ಯದ ಸಹಧರ್ಮಿಣಿಯು ಪ್ರತಿಷ್ಠೆಯಾಗಿರೋಳು, ಸುಕರ್ಮನ ಪತ್ನಿಯು ಕೀರ್ತಿಯು, ಉದ್ಯೋಗ ಪತ್ನಿಯು ಕ್ರಿಯೆಯು, ಅಧರ್ಮದ ಪತ್ನಿಯು ಮಿಥ್ಯೆಯು. ಇವಳು ಸತ್ಯಯುಗದಲ್ಲಿದ್ದಿದ್ದಿಲ್ಲ. ತ್ರೇತಾಯುಗದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದಳು. ದ್ವಾಪರದಲ್ಲಿ ಅರ್ಧ ಪ್ರಮಾಣದಲ್ಲಿಯೂ, ಕಲಿಯುಗದಲ್ಲಿ ಸ್ಥೂಲ ಸ್ವರೂಪದಲ್ಲಿಯೂ ಇವಳು ಇರುತ್ತಾಳೆ. ಮಿಥ್ಯೆಯ ಬಂಧುವು ಕಪಟ. ಸುಶೀಲನ ಆದರಣೀಯ ಪತ್ನಿ ಎಂದರೆ ಶಾಂತಿ, ಲಜ್ಜೆ, ಬುದ್ಧಿ, ಮೇಧ, ಧೃತಿ. ಈ ಮೂವರು ಜ್ಞಾನದ ಪತ್ನಿಯರು. ಮೂರ್ತಿಯು ಧರ್ಮನ ಸಹಪತ್ನಿಯು, ರುದ್ರನ ಸಹಧರ್ಮಿಣಿಯು ಕಾಲಾಗ್ನಿಯು. ಇವಳನ್ನು ಯೋಗನಿದ್ರೆ ಎಂದು ಕರೆಯುವರು. ಸಂಧ್ಯಾ, ರಾತ್ರಿ, ದಿನ ಈ ಮೂವರು ಕಾಲನ ಪತ್ನಿಯರು. ಕ್ಷುಧ, ಪಿಪಾಸ ಇವರಿಬ್ಬರು ಲೋಭನ ಭಾರ್ಯೆಯರು. ಪ್ರಭಾ, ದಹಿಕ
ಇವರಿಬ್ಬರು ತೇಜಸ್ಸಿನ ಭಾರ್ಯೆಯರು. ಜರ, ಮೃತ್ಯು ಇವರಿಬ್ಬರು ಕಾಲಪುತ್ರಿಯರು, ಜ್ವರನ ಪತ್ನಿಯರು. ತಂದ್ರೆಯು ನಿದ್ರೆಯ ಕನ್ಯೆ, ಇವಳು ಪ್ರೀತಿಯು ಸುಖಪ್ರಿಯರು. ಶ್ರದ್ಧೆ ಹಾಗೂ ಭಕ್ತಿ ಇವರು ವೈರಾಗ್ಯದ ಪತ್ನಿಯರು. ದೇವಮಾತೆಯಾದ ಅದಿತಿಯು, ಗೋಮಾತೆ ಸುರಭಿಯು, ದೈತ್ಯಮಾತೆ ದಿತಿಯು, ಕದ್ರು, ವಿನಿತಾ, ಧನು ಮೊದಲಾದ ದೇವಿಯರು ಭಗವತಿ ಪ್ರಕೃತಿಯ ಕಲೆಯಾಗಿದ್ದಾರೆ. ಚಂದ್ರಮನ ರೋಹಿಣಿಯು, ಸೂರ್ಯನ ಸಂಜ್ಞೆಯು, ಮನುವಿನ ಶತರೂಪೆಯು, ಇಂದ್ರನ ಶಚಿಯು, ಬೃಹಸ್ಪತಿಯ ತಾರೆಯು, ವಶಿಷ್ಠನ ಅರುಂಧತಿಯು, ಗೌತಮನ ಅಹಲ್ಯೆಯು, ಅತ್ರಿಯ ಅನುಸೂಯೆಯು, ಕರ್ದಮನ ದೇವಹೂತಿಯು, ದಕ್ಷನ ಪ್ರಸೂತಿಯು, ಪಿತೃಕನ್ಯೆ ಮೇನಕೆಯು, ಪ್ರಕೃತಿ ದೇವಿ ಕಲಾಂಶವಾಗಿರುವರು. ಲೋಪಮುದ್ರ, ಕುಂತಿ, ಕುಬೇರ ಪತ್ನಿ, ವರುಣ ಪತ್ನಿ, ಬಲಿಭಾರ್ಯ ಆದಂತಹ ವಿಂಧ್ಯಾವಳಿ, ಕಾಂತ, ದಮಯಂತಿ, ದೇವಕಿ, ಗಾಂಧಾರಿ, ದ್ರೌಪದಿ, ಶೈಬ್ಯ, ಸತ್ಯವತಿ, ರಾಧೆಯ ಜನನಿಯಾದ ವೃಷಭಭಾನುಪ್ರಿಯೆ, ಯಶೋದೆ, ಮಂಡೋದರಿ, ಕೌಸಲ್ಯೆ, ಸುಭದ್ರೆ, ಮಿತ್ರವಿಂದ, ರುಕ್ಮಿಣಿ, ಮಾಯಾವತಿ, ಪರಶುರಾಮನ ಜನನಿ ರೇಣುಕೆ, ಬಲರಾಮನ ಜನನಿ ರೋಹಿಣಿ ಮೊದಲಾದವರು ಭರತ ವರ್ಷದಲ್ಲಿ ಭಗವತಿ ಪ್ರಕೃತಿಯ ಕಲಾಂಶರಾಗಿದ್ದಾರೆ. ಎಲ್ಲ ಗ್ರಾಮದೇವಿಯರು ಪ್ರಕೃತಿಯ ಕಲಾಂಶರು. ವಿಶ್ವದಲ್ಲಿ ಎಷ್ಟು ಜನ ಸ್ತ್ರೀಯರಿರುವರೋ ಅವರ ಕಲೆಯು ಅಂಶವೆಂದು ತಿಳಿಯಬೇಕು. ಸ್ತ್ರೀಯರ ಅಪಮಾನವು ಪ್ರಕೃತಿಯ ಅಪಮಾನವು. ಪತಿಪುತ್ರರ ಸಹಿತಳಾದ ಸಾಧ್ವಿ ಬ್ರಾಹ್ಮಣಿಯನ್ನು ಪೂಜಿಸಿದರೆ ಭಗವತಿ ಪ್ರಕೃತಿಯನ್ನು ಪೂಜಿಸಿದಂತಾಗುವುದು. ರಾಜ ಸುರಥನು ಮೊದಲು ದುರ್ಗಾ ಪೂಜೆಯನ್ನು ಮಾಡಿದನು. ರಾಜ ಮಂಗಲನು ಸರ್ವಪ್ರಥಮವಾಗಿ ಲಕ್ಷ್ಮೀ ಪೂಜೆ ಮಾಡಿದನು. ರಾಜ ಅಶ್ವಪತಿಯು ಸಾವಿತ್ರಿಯ ಉಪಾಸನೆ ಮಾಡಿದನು. ಗೋಲೋಕದಲ್ಲಿ ಪ್ರಥಮವಾಗಿ ರಾಸಮಂಡಲದಲ್ಲಿ ಭಗವತಿ ರಾಧಾದೇವಿಯ ಪೂಜೆಯಾಗಿದೆ. ಭೂಮಂಡಲದಲ್ಲಿ ರಾಜ ಸುಯಜ್ಞನು ಪ್ರಪ್ರಥಮವಾಗಿ ಈ ದೇವಿಯರನ್ನು ಪೂಜಿಸಿದನು. ಯಾವ ಯಾವ ಕಲೆಗಳು ಪ್ರಕಟವಾಗಿರುವವೋ ಆ ಎಲ್ಲವುಗಳು ಭಾರತ ವರ್ಷದಲ್ಲಿ ಪೂಜೆಗೊಳ್ಳುತ್ತವೆ. ಆತ್ಮ, ಆಕಾಶ, ಕಾಲ, ದಿಶಾ, ವಿಶ್ವಗೋಲ, ಗೋಲೋಕಧಾಮ ಇವೆಲ್ಲವೂ ನಿತ್ಯವಾಗಿದೆ. ಇವುಗಳಿಗೆ ಅಂತ್ಯವೆಂಬುದಿಲ್ಲ. ಗೋಲೋಕಧಾಮದಲ್ಲಿ ಒಂದು ಕಡೆ ವೈಕುಂಠಧಾಮವಿದೆ. ನಮ್ರ ಪುರುಷರು ಅಲ್ಲಿ ಪ್ರವೇಶಿಸಲು ಸಮರ್ಥರಾಗುವರು. ಹಾಗೂ ಪ್ರಕೃತಿಯು ನಿತ್ಯವೆಂದು ಅಲ್ಲಿ ಭಾವಿಸಲಾಗಿದೆ. ಪ್ರಕೃತಿಯು ಪರಬ್ರಹ್ಮನ ಸನಾತನಿ ಲೀಲೆಯಾಗಿದೆ. ಅಗ್ನಿಯಲ್ಲಿ ದಾಹಶಕ್ತಿಯು, ಚಂದ್ರಮನಲ್ಲಿ ಕಮನೀಯತೆಯು, ಸೂರ್ಯನಲ್ಲಿ ಪ್ರಭೆಯೂ ಇರುವಂತೆ ಪರಮಾತ್ಮನಲ್ಲಿ ಪ್ರಕೃತಿಯು ನಿತ್ಯವೂ ವಿರಾಜಮಾನವಾಗಿದೆ. ಪ್ರಕೃತಿಯಲ್ಲಿ ಪರಮಾತ್ಮನ ಸಹಯೋಗವಾಗದಿದ್ದರೆ ಸೃಷ್ಟಿಯು ನಿರ್ಮಾಣವಾಗುತ್ತಿದ್ದಿಲ್ಲ. ಪ್ರಕೃತಿಯು ಸಂಯೋಗವು ಪರಮಾತ್ಮನನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು. ಕೃಷಿ ಸಮಾನಾರ್ಥಕವು ನ ಅಕ್ಷರವು ಬೀಜಾರ್ಥವನ್ನು ಕೊಡುವುದು. ಆದುದರಿಂದ ಆ ಪರಮಾತ್ಮನು ಕೃಷ್ಣನೆಂದು ಕರೆಸಿಕೊಳ್ಳುವನು. ಸ್ವೇಚ್ಛಾಮಯ ಪರಮಾತ್ಮನು ತನ್ನ ಅಭಿರುಚಿಗನುಸಾರವಾಗಿ ತನ್ನ ವಿಗ್ರಹವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದನು. ವಾಮಾಂಶ ಭಾಗವು ಸ್ತ್ರೀಯು, ದಕ್ಷಿಣಾಂಶ ಭಾಗವು ಪುರುಷನು. 2 ವಿಗ್ರಹಗಳು ಅತ್ಯಂತ ಸುಂದರವೂ ತೇಜಪುಂಜವೂ ಆಗಿದ್ದವು. ಶ್ರೀಕೃಷ್ಣನು ದೇವಿಯೊಡನೆ ಬಹುಕಾಲ ರಾಸಕ್ರೀಡೆ ಮಾಡಿ ದಣಿದನು. ದೇವಿಯು ದಣಿದಳು. ಅವಳ ದೇಹದಿಂದ ಹೊರಟ ದಿವ್ಯ ಪ್ರಸ್ವೇದವು ಹರಿಯತೊಡಗಿತು. ಅದು ಸಮಸ್ತ ವಿಶ್ವಗೋಲವಾಯಿತು. ನಿಶ್ವಾಸವು ವಾಯುರೂಪದಲ್ಲಿ ಪರಿಣತವಾಯಿತು. ಅವಳ ವಾಮಾಂಗದಿಂದ ಪ್ರಾಣ ಸಮಾನಳಾದ ಸ್ತ್ರೀಯು ಪ್ರಕಟನಾದನು. ಅವನಿಗೆ 5 ಪುತ್ರರು: ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಈ 5 ವಾಯುಗಳು ಪಂಚಪ್ರಾಣರು. ದೇವಿಯು ದಣಿದುದರಿಂದ ಬೆವರಿನ ರೂಪದಿಂದ ಹೊರಟ ಜಲದ ಅಧಿಪತಿಯು ವರುಣನು ಅವನ ವಾಮಾಂಗದಿಂದ ಅವನ ಸ್ತ್ರೀಯ ಉತ್ಪನ್ನವಾಯಿತು. ಬಹಳ ಕಾಲ ಗತಿಸಿದ ಬಳಿಕ ಶ್ರೀಕೃಷ್ಣನ ಚಿನ್ಮಯ ಶಕ್ತಿಯು ಗರ್ಭಸ್ಥಿತಿಯ ಅನುಭವ ಹೊಂದತೊಡಗಿತು. ಅವಳಿಂದ ಒಬ್ಬ ಪುತ್ರನು ಜನಿಸಿದನು. ಅವನು ಅತ್ಯಂತ ಪ್ರಕಾಶಮಾನನಾಗಿದ್ದನು. ಶಕ್ತಿಯು ಆ ಬಾಲಕನನ್ನು ಬ್ರಹ್ಮಾಂಡ ಗೋಲಕದ ಮಹಾಜಲದಲ್ಲಿ ತ್ಯಾಗ ಮಾಡಿದಳು. ಬಳಿಕ ಆ ಚಿನ್ಮಯ ಶಕ್ತಿಯ ನಾಲಗೆಯ ಅಗ್ರಭಾಗದಿಂದ ಒಬ್ಬ ಮನೋಹರ ಕನ್ಯೆಯು ಪ್ರಕಟಲಾದಳು. ಅವಳ ಕೈಯಲ್ಲಿ ವೀಣೆ ಪುಸ್ತಕಗಳನ್ನು ಹಿಡಿದಿದ್ದಳು. ಸಂಪೂರ್ಣ ಶಾಸ್ತ್ರಗಳ ಅಧಿಷ್ಠಾತ್ರಿ ದೇವಿಯಾದ ಅವಳು ಅಲಂಕಾರಗಳಿಂದ ವಿಭೂಷಿತಳಾಗಿದ್ದಳು. ತರುವಾಯ ಕೆಲಕಾಲ ಸಂದ ಬಳಿಕ ಮೂಲ ಪ್ರಕೃತಿ ದೇವಿಯು 2 ರೂಪದಿಂದ ಪ್ರಕಟಲಾದಳು. ಅವಳ ವಾಮಾರ್ಧ ಭಾಗದಿಂದ ಕಮಲಾದೇವಿಯು, ದಕ್ಷಿಣಾರ್ಧದಿಂದ ರಾಧಿಕಾದೇವಿಯು ಪ್ರಕಟರಾದರು. ಅದೇ ಸಮಯದಲ್ಲಿ ಶ್ರೀಕೃಷ್ಣನಾದರೂ 2 ರೂಪದಿಂದ ಪ್ರಕಟನಾದನು. ಎಡಭಾಗದಿಂದ ದ್ವಿಭುಜದಿಂದ ವಿರಾಜಮಾನನಾದರೆ
ಬಲಭಾಗದಿಂದ ವಿಷ್ಣುವಿನ ಆವಿರ್ಭಾವವಾಯಿತು. ಶ್ರೀಕೃಷ್ಣನು ವೀಣಾಪಾನಿಯಾದ ಸರಸ್ವತಿಯನ್ನು ಶ್ರೀ ವಿಷ್ಣುವಿಗೆ ಅರ್ಪಿಸಿದನು. ಮಾನಿನಿ ರಾಧೆಯನ್ನು ತನ್ನ ಬಳಿಯಲ್ಲಿ ಇರ ಹೇಳಿದನು. ತರುವಾಯ ಅವನು ಲಕ್ಷ್ಮಿಯನ್ನು ನಾರಾಯಣನ ಸೇವೆ ಮಾಡಿಕೊಂಡಿರಲು ಆಜ್ಞಾ ಪ್ರದಾನ ಮಾಡಿದನು. ಶ್ರೀ ವಿಷ್ಣುವು ಲಕ್ಷ್ಮೀ ಸರಸ್ವತಿಯೊಡನೆ ವೈಕುಂಠಕ್ಕೆ ತೆರಳಿದನು. ನಾರಾಯಣನಿಂದ ಅನೇಕ ಪಾರ್ಷದರ ಉತ್ಪನ್ನರಾದರು. ಲಕ್ಷ್ಮೀದೇವಿಯ ಅಂಗದಿಂದ ಲಕ್ಷಣ ಸಂಪನ್ನೆಯರಾದ ಅನೇಕ ಸ್ತ್ರೀಯರ ಪ್ರಾದುರ್ಭಾವವಾಯಿತು. ಲೋಕೇಶ್ವರನಾದ ಶ್ರೀಕೃಷ್ಣನು ರೋಮಕೂಪದಿಂದ ಅಸಂಖ್ಯ ಗೋಪರು ಪ್ರಕಟರಾದರು. ರಾಧೆಯ ರೋಮಕೂಪದಿಂದ ಅಸಂಖ್ಯಾತ ಗೋಪಿಕೆಯರು ಉತ್ಪನ್ನರಾದರು. ತರುವಾಯ ಶ್ರೀಕೃಷ್ಣನ ಉಪಾಸನೆ ಮಾಡುವ ದುರ್ಗೆಯು ಆವಿರ್ಭವಿಸಿದಳು. ಈ ದುರ್ಗೆಯು ಭಗವಾನ್ ವಿಷ್ಣುವಿನ ಮಾಯೆ. ಇವಳು ನಾರಾಯಣಿ, ಈಶಾನಿ, ಸರ್ವಶಕ್ತಿ ಸ್ವರೂಪಿಣಿ ಎನಿಸಿಕೊಳ್ಳುವಳು. ಶ್ರೀಕೃಷ್ಣನ ಬುದ್ಧಿಯ ಅಧಿಷ್ಠಾತ್ರಿ ದೇವಿಯಾದ ಇವಳಿಂದ ಅನೇಕ ದೇವಿಯರು ಉತ್ಪನ್ನರಾದರು. ಎಲ್ಲ ಸ್ತ್ರೀಯರು ಇವಳ ಅಂಶಕಲೆಯಿಂದ ಪ್ರಾದುರ್ಭವಿಸಿದರು. ಭಗವತಿ ದುರ್ಗಾದೇವಿಯು ತನ್ನ ಮಾಯೆಯಿಂದ ಸಂಪೂರ್ಣ ಜಗತ್ತನ್ನು ಮೋಹಿತಗೊಳಿಸುವ ಸಾಮರ್ಥ್ಯವುಳ್ಳವಳು. ವಿಷ್ಣುವಿನ ಉಪಾಸಕರಿಗಾಗಿ ಇವಳು ವೈಷ್ಣವಿಯಾಗಿದ್ದಾಳೆ. ಮುಮುಕ್ಷುಗಳಿಗಾಗಿ ಮುಕ್ತಿದಾಯಕಳು, ಸುಖಾಪೇಕ್ಷಿಗಳಿಗೆ ಸುಖವನ್ನು ಕೊಡುವಳು ಆಗಿರುವಳು. ಗೃಹಸ್ಥರಿಗೆ ಗೃಹಲಕ್ಷ್ಮಿಯಾಗಿಯೂ ರಾಜರಿಗೆ ರಾಜಲಕ್ಷ್ಮಿಯಾಗಿಯೂ ಇವಳು ರಾರಾಜಿಸುವಳು. ಈ ಸನಾತನಿ ದೇವಿಯು ಸಂಸಾರ ರೂಪಿ ವೃಕ್ಷಕ್ಕೆ ಬೀಜರೂಪಿಯಾಗಿದ್ದಾಳೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನು ಉತ್ಪನ್ನವಾದನು. ಅದೇ ಸಮಯದಲ್ಲಿ ತೇಜಪುಂಜಳಾದ ಅವನ ಪತ್ನಿಯು ಪ್ರಾದುರ್ಭವಿಸಿ ರತ್ನಮಯ ಸಿಂಹಾಸನದ ಮೇಲೆ ಮಂಡಿಸಿದಳು. ಅದೇ ಕಾಲಕ್ಕೆ ಶ್ರೀಕೃಷ್ಣನು 2 ರೂಪ ಹೊಂದಿದನು. ಎಡಭಾಗವು ಮಹಾದೇವನ ರೂಪದಿಂದ ಪ್ರಕಟವಾಯಿತು. ಬಲಭಾಗವು ಗೋಪೀಪತಿ ಶ್ರೀಕೃಷ್ಣ ಸ್ವರೂಪವಾಯಿತು. ಭಗವಾನ್ ಶಂಕರನು ನೀಲಕಂಠನಾಗಿದ್ದನು. ಇವನು ಮೃತ್ಯುವಿಗೆ ಮೃತ್ಯುವು, ಆದುದರಿಂದ ಇವನನ್ನು ಮೃತ್ಯುಂಜಯನೆಂದು ಕರೆದರು. ರಾಧೆಯಿಂದ ಉತ್ಪನ್ನವಾದ ಬಾಲಕನು ಬ್ರಹ್ಮಾಂಡ ಗೋಲಕದಲ್ಲಿ ವಾಸಿಯಾಗಿದ್ದನು. ಅವನು 2 ರೂಪದಲ್ಲಿ ಪ್ರಕಟನಾದನು. ಒಂದು ಅಂಡಾಕಾರ, ಮತ್ತೊಂದು ಶಿಶುರೂಪ. ಶಿಶುರೂಪದ ಆಕೃತಿಯು ಸ್ಥೂಲದಲ್ಲಿ ಸ್ಥೂಲವಾಗಿತ್ತು. ಅದಕ್ಕೆ ಮಹಾವಿರಾಟ್ ಎಂಬ ಹೆಸರು ಬಂತು. ಪರಮಾಣುವಿನಂತೆ ಸೂಕ್ಷ್ಮವೂ ಅದು ಆಗಿತ್ತು. ರಾಧೆಯಿಂದ ಉತ್ಪನ್ನವಾದ ಬಾಲಕನು ಮಹಾವಿಷ್ಣುವಾದನು. ಆ ಬಾಲಕನ ರೋಮಕೂಪದಲ್ಲಿ ವಿಶ್ವಗಳ ಸಂಖ್ಯೆಯನ್ನು ಹೇಳುವುದು ಶ್ರೀಕೃಷ್ಣನ ಹೊರತು ಯಾರಿಗೂ ಸಾಧ್ಯವಿಲ್ಲ. ಶಿಶುವಿನ ರೂಪದಲ್ಲಿ ಎಷ್ಟು ಬ್ರಹ್ಮ, ವಿಷ್ಣು, ಮಹೇಶ್ವರರಿರುವರು ಹೇಳುವುದು ಅಸಂಭವ. ಮೇಲೆ ವೈಕುಂಠ ಲೋಕವಿದೆ. ಅದರ ಮೇಲೆ 22 ಕೋಟಿ ಯೋಜನೆಗಳ ಮೇಲೆ ಗೋಲೋಕ ಧಾಮವಿದೆ. ಪೃಥ್ವಿಯು 7 ದ್ವೀಪಗಳಿಂದ 7 ಸಮುದ್ರಗಳಿಂದಲೂ ಸುಶೋಭಿತವಾಗಿದೆ. 7 ಸ್ವರ್ಗಲೋಕಗಳಿವೆ. ಕೆಳಗೆ 7 ಪಾತಾಳಗಳಿವೆ. ಬ್ರಹ್ಮಾಂಡವು ನಾಶವಾದ ಬಳಿಕ ಇವೆಲ್ಲವೂ ಒಮ್ಮೆಲೆ ನಾಶವಾಗುವುದು. ವಿರಾಟ್ ಪುರುಷ ಬಾಲಕನು ಶ್ರೀಕೃಷ್ಣನ ಧ್ಯಾನ ಮಾಡ ಹತ್ತಿದನು. ಆಗ ಅವನು ಬಾಲಕನನ್ನು ಸಂದರ್ಶಿಸಿ, ನೀನು ನನಗೆ ಸಮಾನ ಜ್ಞಾನಿಯಾಗುವೆ. ಪ್ರಳಯದವರೆಗೆ ಈ ಬ್ರಹ್ಮಾಂಡವು ನಿನ್ನನ್ನು ಅವಲಂಬಿಸಿದೆ ಎಂದು ನುಡಿದು ಅವಳ ಕಿವಿಯಲ್ಲಿ ಷಡಕ್ಷರ ಮಂತ್ರದ ಉಚ್ಚಾರಣೆ ಮಾಡಿದನು. ಬಾಲಕನು ಶ್ರೀಕೃಷ್ಣ ಪರಮಾತ್ಮನನ್ನು ಕಣ್ತುಂಬ ನೋಡುತ್ತಾ, ಪ್ರಭೋ, ನಿನ್ನ ಚರಣಕಮಲದಲ್ಲಿ ನನ್ನ ಅವಿಚಲ ಭಕ್ತಿಯು ಇರುವಂತೆ ವರವನ್ನು ಕೊಡು. ನಿನ್ನಲ್ಲಿ ಭಕ್ತಿಯುಳ್ಳವರಿಗೆ ಮುಕ್ತಿಯನ್ನು ಕೊಡು. ಅಜ್ಞಾನಿಗಳಿಗೆ ನಿನ್ನಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿ ಭಾವಗಳಿಲ್ಲದ ಜಪ, ತಪ, ಯಜ್ಞ, ಪೂಜನ, ವ್ರತ, ಉಪವಾಸ, ತೀರ್ಥ ಸೇವನ ಮೊದಲಾದವುಗಳನ್ನು ಮಾಡುವುದರಿಂದ ಯಾವ ಲಾಭವಿದೆ ಎಂದು ಕೇಳಿದನು. ಆಗ ಕೃಷ್ಣನು, ವತ್ಸ, ನೀನು ನನ್ನಂತೆ ಬಹು ಸಮಯದವರೆಗೆ ವಿರಾಜಮಾನರಾಗಿರುವೆ. ನಿನ್ನ ನಾಭಿ ಕಮಲದಲ್ಲಿ ಬ್ರಹ್ಮನು ಉತ್ಪನ್ನವಾಗುವನು. ಬ್ರಹ್ಮನ ಹಣೆಯಿಂದ 11 ಜನ ರುದ್ರರು ಆವಿರ್ಭಾವ ಹೊಂದುವರು. ಈ ರುದ್ರರಲ್ಲಿ ಕಾಲಾಗ್ನಿ ಎಂಬ ರುದ್ರನು ಸೃಷ್ಟಿ ಸಂಹಾರ ಕಾರ್ಯವನ್ನು ಮಾಡುವನು. ವಿಷ್ಣುವು ರುದ್ರನ ಅಂಶದಿಂದ ಪ್ರಕಟನಾಗಿ ವಿಶ್ವದ ರಕ್ಷಣೆ ಮಾಡುವನು. ನಿನ್ನ ಮಾತೆಯು ನನ್ನ ವಕ್ಷಸ್ಥಳದಲ್ಲಿ ಸದಾ ವಿರಾಜಮಾನಳು. ಅವಳ ತೇಜವು ನಿನಗೆ ದೊರೆಯುವುದು ಎಂದನು. ಭಗವಾನ್ ಶ್ರೀಕೃಷ್ಣನು ಆ ಬಾಲಕನಿಗೆ ಹೇಳಿ ಗೋಲೋಕಕ್ಕೆ ತೆರಳಿದನು. ತರುವಾಯ ಬ್ರಹ್ಮ, ಶಿವ ಇವರು ಶ್ರೀಕೃಷ್ಣನ ಆಜ್ಞೆಯಂತೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು. ಮೊದಲು ಬ್ರಹ್ಮನು ಸನಕಾದಿ 4 ಮಾನಸಪುತ್ರರನ್ನು ಸೃಷ್ಟಿಸಿದನು. ತರುವಾಯ ಶಿವನಿಂದ 11 ಕಲೆಗಳು ರುದ್ರರೂಪದಿಂದ ಪ್ರಕಟವಾದವು. ಜಗದ ರಕ್ಷಣೆಗಾಗಿ ಶ್ರೀ ವಿಷ್ಣುವು ಪ್ರಕಟನಾದನು. ವಿರಾಟ್ ಪುರುಷನ ನಾಭಿ ಕಮಲದಿಂದ ಪ್ರಕಟನಾದ ಬ್ರಹ್ಮನು ಸ್ವರ್ಗ, ಮರ್ತ್ಯ, ಪಾತಾಳಗಳನ್ನು, ಸಮಸ್ತ ಚರಾಚರ ಪ್ರಾಣಿಗಳನ್ನು ಸೃಷ್ಟಿಸಿದನು. ಗಣೇಶ ಜನನಿ ದುರ್ಗಾ, ರಾಧಾ, ಲಕ್ಷ್ಮೀ, ಸರಸ್ವತಿ, ಸಾವಿತ್ರಿ ಇವರು ಸೃಷ್ಟಿಯ ಪ್ರಕೃತಿಗಳು. ಪ್ರಕೃತಿಯ ಅಂಶರೂಪವಾಗಿ ಕಾಲಸಂಜ್ಞಕ ದೇವಿಯರು ಅನೇಕರು. ಅವರಲ್ಲಿ ಕಾಲಿ, ವಸುಂಧರಾ, ಗಂಗಾ ಈ ದೇವಿಯರ ಚರಿತ್ರೆಗಳು ಪಾವನಕರವಾಗಿದೆ. ದುರ್ಗಾ, ರಾಧಾ ಇವರ ಚರಿತ್ರೆಗಳು ವಿಸ್ತೃತವಾಗಿದೆ.
ಸರಸ್ವತಿ ದೇವಿಯು ಎಲ್ಲರ ಮಾತೆಯು. ಅವಳ ಪ್ರಸಾದದಿಂದ ಮೂರ್ಖನು ಪಂಡಿತನಾಗುವನು. ಈ ದೇವಿಯನ್ನು ಶ್ರೀಕೃಷ್ಣನು ವೈಕುಂಠದಲ್ಲಿರುವ ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಲು ಆಜ್ಞಾಪಿಸಿದನು. ವೈಕುಂಠಕ್ಕೆ ಹೋದ ಬಳಿಕ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಅಹಂಕಾರ, ಹಿಂಸಾ ಮೊದಲಾದ ವಿಕಾರಗಳಿಂದ ರಹಿತಳಾದ ಲಕ್ಷ್ಮೀದೇವಿಯ ಹಾಗೂ ಶ್ರೀ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಸರಸ್ವತಿಯು ಸಮ್ಮಾನಿತಳಾದಳು. ಓಂ ಹ್ರೀಂ ಸರಸ್ವತ್ಯೈ ಸ್ವಾಹ ಎಂಬ ವೈದಿಕ ಅಷ್ಟಾಕ್ಷರ ಮೂಲಮಂತ್ರದ ಅನುಷ್ಠಾನ ಮಾಡಿದ ಅನೇಕ ಮುನಿಗಳು ಪುನೀತರಾದರು. ಲಕ್ಷ್ಮಿ ಹಾಗೂ ಯೋಗಮಾಯೆಯ ಉಪಾಸನೆಯಲ್ಲಿ ಈ ಮಂತ್ರವು ಪ್ರಯೋಗಿಸಲ್ಪಡುವುದು. ಭಗವಾನ್ ನಾರಾಯಣನು ವಾಲ್ಮೀಕಿ ಮಹರ್ಷಿಗೆ ಇದೇ ಮಂತ್ರವನ್ನು ಉಪದೇಶಿಸಿದನು. ಸೂರ್ಯಗ್ರಹಣದ ಸಮಯದಲ್ಲಿ ಪರಶುರಾಮನು ಶುಕ್ರನಿಗೆ ಈ ಮಂತ್ರವನ್ನು ಪಠಣ ಮಾಡಿಸಿದನು. ಮಹಾತ್ಮನಾದ ಯಾಜ್ಞವಲ್ಕ ಮುನಿಯು ಗುರುಶಾಪದಿಂದ ನಷ್ಟವಾದ ವಿದ್ಯೆಯು ಪ್ರಾಪ್ತಿಗಾಗಿ ದೇವಿ ಸರಸ್ವತಿಯನ್ನು ಉದ್ದೇಶಿಸಿ ತಪಾಚರಣೆ ಮಾಡಿ ಸರಸ್ವತಿಯ ಅನುಗ್ರಹ ಹೊಂದಿ ಸಫಲೀಭೂತನಾದನು. ಪೃಥ್ವೀದೇವಿಯು ಅನಂತನಿಂದ ಜ್ಞಾನದ ರಹಸ್ಯವನ್ನು ಅರಿತಳು. ಆದಿಶೇಷನು ಕಶ್ಯಪನ ಆಜ್ಞಾನುಸಾರವಾಗಿ ಸರಸ್ವತಿ ದೇವಿಯ ಸ್ತುತಿ ಮಾಡಿ ಸುಯೋಗ್ಯನಾದನು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ದೇವಿಯ ಉಪಾಸನೆ ಮಾಡಿರುವರು. ವೈಕುಂಠದಲ್ಲಿ ಭಗವತಿ ಸರಸ್ವತಿಯು ಇದ್ದಾಗ ಗಂಗಾದೇವಿಯು ಅವಳಿಗೆ ಶಾಪ ಕೊಟ್ಟಳು. ಆ ಶಾಪದ ಪ್ರಭಾವದಿಂದ ಸರಸ್ವತಿಯು ತನ್ನ ಒಂದು ಕಲೆಯಿಂದ ಹೊರಟು ಭಾರತ ವರ್ಷದಲ್ಲಿ ನದಿಯಾಗಿ ಅವತರಣೆ ಮಾಡಿದಳು. ಈ ನದಿಯು ಪುಣ್ಯ ಸ್ವರೂಪಿಣಿಯೂ ಪಾವನಕರವೂ ಆಗಿರುವುದು. ಲಕ್ಷ್ಮೀ, ಗಂಗೆ, ಸರಸ್ವತಿ ಈ ದೇವಿಯರು ವಿಷ್ಣುವಿನ ಭಾರ್ಯೆಯರು. ಒಮ್ಮೆ ಸರಸ್ವತಿಯ ಕಲಹ ತೆಗೆದು ಲಕ್ಷ್ಮೀದೇವಿಗೆ ವೃಕ್ಷ ರೂಪದಿಂದ ಹೋಗಬೇಕೆಂದು, ಗಂಗಾದೇವಿಗೆ ನದಿ ರೂಪದಿಂದ ಹೋಗಬೇಕೆಂದು ಶಾಪ ಕೊಟ್ಟಳು. ಲಕ್ಷ್ಮಿಯು ಶಾಂತರೂಪಿ. ಅವಳು ಸಹನೆಯಿಂದ ಸುಮ್ಮನೆ ಕುಳಿತಳು. ಆದರೆ ಗಂಗೆಯು ಕ್ರುದ್ಧಳಾದಳು. ಅವಳು ಕೂಡಲೇ ಸರಸ್ವತಿಗೆ ನದಿ ರೂಪವಾಗಬೇಕೆಂದು ಶಾಪ ಕೊಟ್ಟಳು. ಆಗ ಶ್ರೀಹರಿಯು ಲಕ್ಷ್ಮಿಯನ್ನು ಉದ್ದೇಶಿಸಿ, ಸರಸ್ವತಿಯ ಶಾಪವು ಹುಸಿಯಾಗದು. ನೀನು ಒಂದು ಕಲೆಯಿಂದ ಧರ್ಮಧ್ವಜನ ಪುತ್ರಿಯಾಗಿ ಜನಿಸುವೆ. ಅಲ್ಲಿ ನೀನು ತುಳಸಿ ವೃಕ್ಷ ರೂಪದಿಂದ ಪ್ರಕಟಳಾಗುವೆ. ಶಂಖಚೂಡನೆಂಬ ಅರಸನು ನನ್ನ ಅಂಶದಿಂದ ಜನಿಸುವನು. ನೀನು ಅವನ ಪತ್ನಿಯಾಗುವೆ. ವರಾನನೆ, ನೀನು ಭಾರತೀಯ ಶಾಪದಿಂದ ಪದ್ಮಾವತಿ ಎಂಬ ನದಿಯಾಗುವೆ. ತರುವಾಯ ಶ್ರೀಹರಿಯು ಗಂಗೆಯನ್ನುದ್ದೇಶಿಸಿ, ಗಂಗೆ, ನೀನು ಸರಸ್ವತಿಯ ಶಾಪದಿಂದ ವಿಶ್ವವ್ಯಾಪಿನಿ ನದಿಯಾಗಿ ಭಾರತ ವರ್ಷಕ್ಕೆ ನಡೆ. ಭಗೀರಥನ ತಪಶ್ಚರ್ಯದಿಂದ ನೀನು ಧರಾತಲಕ್ಕೆ ಹೋಗಿ ಭಾಗೀರಥಿ ನದಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವೆ. ತರುವಾಯ ಅವನು ಸರಸ್ವತಿಯನ್ನು ಕುರಿತು, ಭಾರತಿ, ನೀನು ಒಂದು ಕಲೆಯಿಂದ ಭೂತಲದಲ್ಲಿ ನದಿಯಾಗಿ ಪ್ರವಹಿಸು. ಈ ಗಂಗೆಯು ಇನ್ನು ಮೇಲೆ ಶಿವನ ಕಾಮಿನಿಯಾಗಿ ಕೈಲಾಸದಲ್ಲಿರುವಳು. ಸರಸ್ವತಿ, ನೀನು ಬ್ರಹ್ಮಸದನದಲ್ಲಿ ಬ್ರಹ್ಮದೇವನ ಪತ್ನಿಯಾಗಿ ಸತ್ಯಲೋಕದಲ್ಲಿ ವಾಸ ಮಾಡು. ಇಲ್ಲಿ ಲಕ್ಷ್ಮೀದೇವಿಯು ಒಬ್ಬಳೇ ವಾಸವಾಗಿರಲಿ ಎಂದನು. ಭಗವಾನ್ ಶ್ರೀಹರಿಯು ಹೀಗೆ ನುಡಿದ ಬಳಿಕ ಮೂವರು ದೇವಿಯರು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿದರು ಎಂಬುದಾಗಿ ಭಗವಾನ್ ವೇದವ್ಯಾಸ ಮಹರ್ಷಿಗಳು ಜನಮೇಜಯನಿಗೆ ಶ್ರೀ ದೇವಿ ಭಾಗವತದ ನವಮ ಸ್ಕಂದದ ಕಥೆಯನ್ನು ಹೇಳುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾಳೆ ನವಮ ಸ್ಕಂದದಲ್ಲಿ ಹೇಳಲ್ಪಟ್ಟಿರುವ ಇನ್ನೆರಡು ಕಥೆಗಳೊಂದಿಗೆ ನಾವು ಭೇಟಿಯಾಗೋಣ.